ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಇವತ್ತಿನ ರೀಲಲ್ಲಿ ಏನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಂದರೆ ಕಾಫಿ ಗಿಡ ಹಾಕ್ತಾಯಿದ್ವಿ. ಯಾವ ಥರ ಕಾಫಿ ಗಿಡ ಅಂದರೆ ಇದು ನಿಮಗೆ ನಾವು ಮಟ್ಟ ಕಟ್ಟಿದ್ವಿ ಕಾಫಿ ಗಿಡನ. ಸೊ ಇದು ಆ್ಯಕ್ಚುಲಿ ಒಂದು 4 ಇಯರ್ ಪ್ಲ್ಯಾಂಟ್, ಇದು 4 ವರ್ಷದ ಪ್ಲ್ಯಾಂಟು. ಸೊ ಮಟ್ಟ ಕಟ್ಟಿದ ಪ್ಲ್ಯಾಂಟ್ ಇದು. ಸೊ ಅಂದರೆ ಒಂದೇ ಒಂದು ಗಿಡ ಮಿಸ್ ಆಗಿಬಿಟ್ಟಿತ್ತು, ಅಂದರೆ ಮಟ್ಟ ಕೇಳಬೇಕಾದ್ರೆ ಇದೊಂದು ಗಿಡ ಮಿಸ್ ಆಗಿ ಉಳ್ಕೊಂಡಿತ್ತು. ಸೊ 4 ವರ್ಷದ ಹಿಂದಿನ ಗಿಡ ಸುಮ್ಮನೆ ಹಾಗೆ ಚೆಕ್ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ಕೈನಲ್ಲಿ ಮೇಲೆ ಎಳ್ದಾಗ ಹಾಗೆ ಸುಲಭವಾಗಿ ಬಂದುಬಿಡ್ತು ನೋಡಿ. ಇನ್ನೂ ಪ್ಲಾಸ್ಟಿಕ್ ಎಲ್ಲ ಹಾಗೆ ಇದೆ. ಸೊ ಇದೊಂದು ಎಕ್ಸ್ಪೆರಿಮೆಂಟಲ್ ಅಂತ ಹೇಳ್ಬೋದು. 4 ವರ್ಷದ ಹಳೆ ಗಿಡ, ಕೆಳಗಡೆ ತಾಯಿ ಬೇರು ಇನ್ನೂ ಹೋಗಿಲ್ಲ. ಪ್ಲಾಸ್ಟಿಕ್ ಇರೋದ್ರಿಂದ ತಾಯಿ ಬೇರು ಹೋಗೋಕ್ಕಾಗಿಲ್ಲ ಕೆಳಗಡೆ ಮಣ್ಣಿಗೆ. ಬರೀ ಮೇಲ್ಗಡೆ ಇರೋಂಥ ಫೈಬ್ರಸ್ ರೂಟ್ಸ್ ಮಾತ್ರ ಹೊರಗಡೆ ಬಂದಿದೆ ಪ್ಲಾಸ್ಟಿಕ್ಕಿಂದ. ನೋಡ್ಬೋದು ನೀವು ಪ್ಲಾಸ್ಟಿಕ್ ಕೀಳೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ. ಇದೊಂದು ಗಿಡ ಮಿಸ್ ಆಗಿಬಿಟ್ಟಿತ್ತು, ಗೊತ್ತಾಗ್ದಲ್ಲೇ ನಾವು ಸಾಲಿನ ಗಿಡ ಅಂದ್ಕೊಂಡು ಹಾಗೆ ಬಿಟ್ಟಿದ್ವಿ. ಸೊ ಈ ಗಿಡ ಎಕ್ಸ್ಪೆರಿಮೆಂಟಲ್ ಆಗಿ ಪ್ಲ್ಯಾಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಇದರಲ್ಲಿ ಆಲ್ರೆಡಿ ಹೂವಾಗಿ ಸಣ್ಣದಾಗಿ 1-2 ಕಾಯಿಗಳು ಕೂಡ ಬಿಟ್ಟಿದೆ. ಸೊ ಇದನ್ನು ಎಲ್ಲೊಂದು ಗಿಡ ಹೋಗಿತ್ತು ಅಂತ ಹೇಳ್ಬಿಟ್ಟು ಒಂದು ಸಾಲಿಗೆ ಹಾಕ್ತಾಯಿದ್ದೀವಿ, ಒಂದೇ ಒಂದು ಗಿಡನ. ಸೊ ಇದ್ರದ್ದು ಅಪ್ಡೇಟ್ ನಾನು ನಿಮಗೆ ನೆಕ್ಸ್ಟ್ ರೀಲಲ್ಲಿ ಕೊಡ್ತಾ ಹೋಗ್ತೀನಿ. ಈ ಗಿಡ ಬರುತ್ತೋ ಇಲ್ವೋ, ಯಾವ ಥರ ಆಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಈ ಮೋಸ್ಟ್ಲಿ ನನಗೆ ಅನ್ನಿಸ್ದಂಗೆ 95% ಸಕ್ಸಸ್ ಆಗುತ್ತೆ. ಏನಕ್ಕೆ ಅಂದರೆ ಬೇರ್ನ ಕಟ್ ಮಾಡಿಲ್ಲ, ಒಂದು ಕೆಳಗಡೆ ಜೇ ರೂಟ್ ಆಗಿರ್ಬೋದು. ಡೆವಲಪ್ಮೆಂಟ್ ಕೂಡ ಕಡಿಮೆ ಆಗ್ಬೋದು. ನಾವು ಏನಕ್ಕೆ ಕೆಳಗಡೆ ಕಟ್ ಮಾಡಿಲ್ಲ ಅಂತಂದರೆ 4 ವರ್ಷದ ಗಿಡ ಆಗಿರೋದ್ರಿಂದ ತಾಯಿ ಬೇರೆ ಇದ್ದು ಏನಾದ್ರು ಕಟ್ ಮಾಡಿದ್ರೆ ಗಿಡ ಸತ್ತೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಲ್ಲ. ಸೊ ಇದನ್ನು ಹಾಗೆ ನೆಟ್ಟಿದ್ದೀವಿ. ನೋಡೋಣ, ಇದ್ರದ್ದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಮುಂದಿನದಲ್ಲಿ ಯಾವ ಥರ ಬರುತ್ತೆ ಹೇಗೆ ಅಂತ. ಇದ್ರದ್ದು ಡೆವಲಪ್ಮೆಂಟು ಕರೆಕ್ಟಾಗಿ ಆಗಲ್ಲ ಅಂತ ಅನ್ಕೋತೀನಿ. ಏನಕ್ಕೆ ಅಂದರೆ 4 ವರ್ಷದ ಗಿಡ ರಿಪ್ಲಾಂಟ್ ಮಾಡ್ತಾ ಇರೋಂಥಂಗೆ ಆಯಿತು ಬೇರೆ ಕಡೆಗೆ. ಪ್ಲಾಸ್ಟಿಕ್ಕಲ್ಲೇ ಇದ್ದು ಕಾಯಿ ಬಿಟ್ಟಿದೆ. ನೋಡ್ಬೋದು ನೀವು, ಒಂದು ಕೆಳಗಡೆ ರೆಕ್ಕಿನಲ್ಲಿ ಒಂದು 2-3 ಕಾಯಿ ಕಾಣ್ತಾ ಇರ್ಬೋದು. ನೋಡಿ ಕಾಣ್ತಾ ಇದೆ ಈಗ. ಸೊ ಈ ಥರ ಆದಾಗ ಏನಾಗುತ್ತೆ, ಹೊಸ ಕಾಯಿ ಬಿಟ್ಟಿರೋ ಗಿಡನ ಕಿತ್ತು ಹಾಕ್ದಂಗೆ ಆಗುತ್ತೆ. ಆ್ಯಕ್ಚುಲಿ ಇದು ಬೇರೆ ಗಿಡ ಆದಂಗೆ ಆಗಿದೆ ಈಗ. ಸೊ ಅಂದರೆ ಬೇರೆ ಕಡೆಯಿಂದ ಕಿತ್ಬಿಟ್ಟು ಮಾಮೂಲಿ ಹಾಕ್ದಂಗೆ ಆಗಿದೆ. ಪ್ಲಾಸ್ಟಿಕ್ ಎಲ್ಲ ರಿಮೂವ್ ಮಾಡಿದ್ದೀವಿ. ನೋಡೋಣ ನೆಕ್ಸ್ಟಲ್ಲಿ ಇದ್ರ ಬಗ್ಗೆ ಯಾವ ಥರ ಬರುತ್ತೋ ಇಲ್ವೋ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಕಾಫಿ ಗಿಡ ಹಾಕೋಕ್ಕೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಒಂದು ಗಿಡ ಇತ್ತು ಅಂತ ಏನೋ ಬೇರೆ ಕೆಲಸ ಇದ್ದಿದ್ದರಿಂದ ಹಾಕಿದ್ವಿ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಂಟೆಂಟ್ಗೆ. ಸೊ ಈ ಥರ ಹೊಸ ಕಂಟೆಂಟ್ಗೆ ಅಕೌಂಟ್ನ ಫಾಲೋ